ಹೆಸರು ಬದಲಾಯಿಸ್ಕೊಬಿಡ್ತದೆ. ಏನದು ವಾಕ್ಟಿಂಗ್ ತರ ಇದೆ ಪ್ರಶ್ನೆ ಇದೆ. ಇವರು ನಮ್ ಸರ್ ಕಾಳ್ಚನ್ನೇಗೌಡರು, ವಿಶ್ವಮಾನವ ಮಂಟಪದ ಅಧ್ಯಕ್ಷರು. ಎಲ್ರಿಗೂ ಮದುವೆ ಮಾಡಿಸ್ತಾರೆ ತುಂಬಾ ಚೆನ್ನಾಗಿ. ಯಾರಾದ್ರೂ ಮದುವೆಗಿದ್ದು ಆಗ್ಬೇಕಂದ್ರೆ ಇವ್ರನ್ನ ಭೇಟಿ ಮಾಡಿ. ಸರ್ 2 ಮಾತು ಹೇಳಿ ಸರ್. ಈಗ ರಂಗ ಕಲಾವಿದ ಆಯ್ತಾ, ನನಗೆ ತೀರಾ ಬೇಕಾಗಿರೋನು. ಮತ್ತೆ ಯೂಟ್ಯೂಬ್ ಬೇರೆ ಒಂದು ಓಪನ್ ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಚಟುವಟಿಕೆ ಹುಡುಗ, ಒಳ್ಳೆ ಹುಡುಗ, ಒಳ್ಳೊಳ್ಳೆಯ ವಿಷಯಗಳನ್ನು ಕುರಿತಾಗೆ ಅವನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಿ, ನಾವು ನೋಡ್ತೀವಿ, ಬೇರೆಯವ್ರಿಗೂ ಕೂಡ ಅದನ್ನು ಹೇಳೋಣ. ಹಾಗಾಗಿ ಇವನ ಕಾರ್ಯಕ್ಕೆ, ಇವನ ಏನು ಯೂಟ್ಯೂಬ್ ಕಾರ್ಯಾಚರಣೆ ಮಾಡ್ತಾ ಇದ್ದಾನೋ ಅದೆಲ್ಲ ತುಂಬ ಯಶಸ್ವಿ ಆಗಲಿ, ಹೆಚ್ಚು ಜನ ನೋಡುವಾಗಲಿ ಆತನಿಗೆ ಈ ಮೂಲಕ ನಾನು ಅವನಿಗೆ ಏನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನೋಡಿ, ಇವನು ನನ್ನ ಫ್ರೆಂಡು ರಮೇಶ, ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ ಡ್ರಾಮಾದಲ್ಲಿ. ಇವನ್ಗೆ ಇದೇ ರೀತಿ ಒಳ್ಳೇದಾಗ್ಲಿ, ಭಗವಂತ ಇವನ್ಗೆಲ್ಲ ಒಳ್ಳೇದ್ ಮಾಡ್ಲಿ, ಹಿಂಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಇವನು. ನಮ್ದರ ಆಶೀರ್ವಾದ. ಚೆನ್ನಾಗಿರಮ್ಮ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಸೂಪರ್ ವೆಜ್ಜಿ. ಆಹಾ, ಸ್ಪೆಷಲ್ ಗೊಂಬೆಗಳು, ಕೈ ಗಡಿಯಾರದ ಗೊಂಬೆಗಳು. ವಿಶ್ವಾಮಿತ್ರ, ವಸಿಷ್ಠ, ನಕ್ಷತ್ರಕ, ನಾಟಕ ಶಾಸ್ತ್ರೀಯರು, ಜಡೆ, ಕೋಲಾಟದ ಮಕ್ಕಳು. ಭೂಮಿಗೀತ ರಂಗಮಂದಿರದೊಳಗೆ ನಾಟಕ ನೋಡುವ ಅಂತ ಕೂತ್ಕೊಂಡಿದ್ದೆ. ಜನ ಎಲ್ಲ ತುಂಬ ಸೈಲೆಂಟಾಗಿ ಒಳ್ಳೆ ನಾಟಕ ನೋಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನಾಟಕ. ರಾವಣನ ಬಗ್ಗೆ, ಹೀಗೆ ಒಂದು ಮಗು ಆಗ್ಬಿಡ್ತಾನೆ ರಾವಣ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತೋರಿಸಿದ್ರು. ಅದಾದಮೇಲೆ ಆಚೆ ಹೋಗೋಣ ಅಂತ ಅಂದ್ಕೊಂಡು ಈಗ ಆಚೆ ಬರ್ತೀನಿ, ಬನ್ನಿ ಆಚೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ. ಏನು ಸರ್? ತುಂಬಾ ಯೋಚನೆ ಮಾಡ್ತಿದ್ರಿ, ಹೇಳಿ ಸರ್. ದಿನನಿತ್ಯ ಉಪಯೋಗಿಸಂತದ್ದೆ. ಹೆಸರು ಬದಲಾಗ್ಬಿಡ್ತದೆ. ಸರಿ ಸರ್, ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಕಮೆಂಟ್ಸ್ ಎಲ್ಲ ಹಾಕಿ ಸರ್. ಆಯ್ತು, ಗೊತ್ತಾದ್ರೆ. ಅಣ್ಣ, ಸಿಂಪಲ್ ಪ್ರಶ್ನೆ ಅಣ್ಣ. ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ ಅಣ್ಣ, ಏನ್ ಹೇಳ? ಬಟ್ಟೆ ಬಿಚ್ಚಿದ್ರೆ ಹೆಸರೇ ಬದಲಾಯ್ತದ? ಅಲ್ಲ, ಬಟ್ಟೆ ಬಿಚ್ಚಿದ್ರೆ ಬದಲಾಗೋದೇನೋ ಹೆಸರು? ಅಲ್ಲ, ವೇಷಭೂಷಣ, ರಾಜನ್ ಡ್ರೆಸ್ ಹಾಕಿರ್ತಾನೆ, ರಾಜನ್ ಏನೋ ಒಂದು ವಸ್ತು ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ. ಹೌದಾ? ಗೊತ್ತಿಲ್ವಲ್ಲ, ಏನದು? ಗೊತ್ತಿಲ್ವಣ್ಣ. ಅಣ್ಣ, ಈ ವಿಡಿಯೋನ ಹಾಕ್ತೀನಿ ನಾನು, ಅವಾಗ ಕಮೆಂಟ್ಸ್ ಅಲ್ಲಿ ಹೇಳಿ ಅಣ್ಣ. ಅಲ್ಲಿ ನೋಡಮ್ಮ. ಮೇಡಮ್ ಮೇಡಮ್, ಏನಂದ್ರೆ ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ. ಅದೇನು? ಬೆತ್ತಲೆ ಅಲ್ಲ, ಒಂದು ವಸ್ತು ಬಟ್ಟೆ ಕಳಿಸ್ಕೊಬಿಟ್ರೆ ಹೆಸರು ಬದಲಾಯಿಸ್ಕೊಬಿಡ್ತದೆ. ಗೊತ್ತಿಲ್ಲ ಸರ್, ನೀವೇ ಹೇಳಿ.
ನೀವ್ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಕಮೆಂಟ್ ಅಲ್ಲಿ ಆನ್ಸರ್ ನೋಡ್ಕೊಳ್ತೀನಿ. ಥ್ಯಾಂಕ್ ಯು, ನೀವು ತುಂಬಾ ಮುಂದೆ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಉತ್ತರ ಕೊಡೋದಕ್ಕೆ. ಬನ್ನಿ, ಒಂದೇ ಒಂದು ಪ್ರಶ್ನೆ ಅವಾಗಿಂದ ಕಾಡ್ತಾ ಇದೆ ತುಂಬಾ. ಹೇಳಿ. ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ, ಏನದು? ಬಟ್ಟೆ ಬೆಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ, ಏನದು? ಅದನ್ನ ಸರ್ ಏನಂತ ಕೇಳ್ತಾ ಇದೀನಿ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ಹೌದಾ? ಅದು ಸರಿನೇ ಸರ್. ಸರ್ ನಾನು ಹೇಳ್ತೀನಿ, ಗೊತ್ತಿಲ್ಲದವ್ರಿಗೆ ಯಾಕೆ ತಲೆ ಕೆಡಿಸ್ತೀರಾ? ಸರ್ ಹೇಳ್ತೀನಿ, ಈ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಕಮೆಂಟ್ಸ್ ಎಲ್ಲ ಕೇಳ್ಕೊಳ್ಳಿ ಸರ್, ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಣ್ಣ ಬನ್ನಿ ಅಣ್ಣ, ಕೇಳ್ಕೊಳ್ಳಿ. ಇದು ಒಂದು ವಸ್ತು ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಯಿಸ್ಬಿಡ್ತದೆ, ಏನಣ್ಣ? ವಸ್ತು ಬಟ್ಟೆ ಬಿಚ್ಚಿದ್ರಿ ಹೆಸರು ಬದಲಾಯಿಸ್ಬಿಡ್ತದೆ, ಗೊತ್ತಿಲ್ವಾ? ಒಳ್ಳೆ ಒಂದು ಯೋಚನೆ ಮಾಡೋಣ. ಯೋಚನೆ ಮಾಡಿದ್ರೆ ಗೊತ್ತಿಲ್ವಾ? ಸರಿ ಹೋಗೋಣ, ವಿಡಿಯೋ ಹಾಕಿದ್ಮೇಲೆ ಕಮೆಂಟ್ಸ್ ಅಲ್ಲಿ ಗೊತ್ತಾಯ್ತದೆ. ಜನರಲ್ ಪ್ರಶ್ನೆ ಏನ್ ಗೊತ್ತಾ, ಇವಾಗ ಒಂದು ವಸ್ತು ಇರ್ತದೆ, ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಯಿಸ್ಕೊಳ್ಬಿಡ್ತದೆ, ಏನದು? ಏನದು? ಅದನ್ನೇ ನಾನು ಕೇಳ್ತಿರೋದು, ಏನದು? ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಯಿಸ್ಬಿಡ್ತದೆ, ಹೆಸರು ಬದಲಾಗ್ಬಿಡ್ತದ? ಹಾ, ಗೊತ್ತಿಲ್ವಾ? ಹೇಳಿಮ್ಮ, ಯೋಚನೆ ಮಾಡಿ. ಯೋಚನೆ ಮಾಡೋದೇನ್ ಗೊತ್ತಿಲ್ಲ, ಎಷ್ಟು ಯೋಚನೆ ಮಾಡ್ರು ಗೊತ್ತಾಗಲ್ಲ, ಒಂದೇ ಸತಿ ಯೋಚನೆ ಮಾಡಿದ್ರೆ ಗೊತ್ತಾಯ್ತು. ಹೌದಾ? ಸರಿ, ಒಂದೇ ಸತಿ ಯೋಚನೆ ಮಾಡ್ಬಿಟ್ಟು ವಿಡಿಯೋ ಹಾಕ್ದಾಗ ಕಮೆಂಟ್ಸ್ ಅಲ್ಲಿ ಹಾಕ್ಬಿಡಿ, ಓಕೆನಾ? ಯಾವ್ದ್ರಲ್ಲಿ ನೋಡ್ಬೇಕು ವಿಡಿಯೋ? ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು. ಬ್ಲಾಗ್ ಮಾಡ್ತಿದ್ದೆ. ಚೆನ್ನಾಗೈತೆ, ಒಳ್ಳೆ ಮೇಡಮ್ ತರ ಇದ್ರ. ಅಲ್ಲ, ಎಕ್ಸ್ಕ್ಯೂಸ್ ಮಿ, ಇವಾಗ ಒಂದೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬಿಡಿ. ಹೌದಾ? ಓ ಸರಿ, ಮತ್ತೆ ನಡಿ ಒಂದ್ಸರಿ. ಆಯ್ತು. ಇದು ಏನಂದ್ರೆ, ಈಗ ಒಂದು ವಸ್ತು ಇರುತ್ತೆ, ಅದು ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಯಿಸ್ಕೊಬಿಡ್ತದೆ, ಏನದು? ಅದಂಗೆ ಬಾಳೆಹಣ್ಣೆ ಯಾವತ್ತೂ ಬಾಳೆಹಣ್ಣೆ ಇರ್ತದೆ, ಬನಾನಾ. ಅದು ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಯಿಸ್ಕೊಬಿಡ್ತದೆ. ಆಪ್ಷನ್ ಕೊಡ್ತೀನಿ, ಡೈಲಿ ಯೂಸ್ ಮಾಡ್ತೀವಿ ಅದನ್ನ. ಏನು? ಈಗ ಅಣ್ಣ ಅವರೇ ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ, ಹೇಳಿ ಅಂತ. ಕೇಳಿ ಕೇಳಿ ಅದು. ನಾನು ಪ್ರಶ್ನೆ ಕೇಳಿ ಕೇಳಿ ಕೇಳಿ. ನೀವೊಂದು ಬಸ್ ಡ್ರೈವ್ ಮಾಡ್ತಿರ್ತೀರಾ? ಬಸ್ ಡ್ರೈವ್ ಮಾಡ್ತಾ ಇರ್ತೀನಿ. ನೋಡಿದಿರಾ? ನಮ್ಗೆ ಯಾವ ರೀಲ್ಸ್ ನೋಡಿಲ್ಲಪ್ಪ, ನಾನು ರೀಲ್ಸ್ ಸ್ಟೋರಿ ಏನು ನೋಡಿಲ್ಲ. ಒಂದು ಬಸ್ ಓಡಿಸ್ತಾ ಇರ್ತೀರಾ, ಹಾ ಆಯ್ತಾ? ಫಸ್ಟ್ ಸ್ಟಾಪ್ ಅಲ್ಲಿ 5 ಜನ ಹೇಳ್ಕೊತಾರೆ, ಲೆಕ್ಕ ಮಾಡಿ ಮ್ಯಾಥಮೆಟಿಕ್ಸ್, ಆಯ್ತು. ಆಯ್ತಾ? ಸೆಕೆಂಡ್ ಸ್ಟಾಪ್ ಅಲ್ಲಿ 3 ಜನ ಹೇಳ್ಕೊತಾರೆ, ಹಾ ಹಾ ಆಮೇಲೆ 3ನೇ ಸ್ಟಾಪ್ ಅಲ್ಲಿ 5 ಜನ ಹತ್ಕೋತಾರೆ, ಹಾ ಹಾ. ಆಮೇಲೆ 4ನೇ ಸ್ಟಾಪ್ ಅಲ್ಲಿ 2 ಇಳಿತಾರೆ. ವಾ, ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಅಲ್ಲ. ಪರವಾಗಿಲ್ಲ. ಬಸ್ ಡ್ರೈವರ್ ಹೆಸರು ಹೇಳಿ. ಹಾ, ಬಸ್ ಡ್ರೈವರ್ ಹೆಸರು ಹೇಳಿ. ಹೆಸರು ಹೇಳಿಲ್ಲ ನೀವು. ಇನ್ನೊಂದ್ಸತಿ ಕೇಳ್ಕೊಳ್ಳಿ. ಇಲ್ಲ, ಯೋಚನೆ ಮಾಡ್ತಾರೆ. ಅಲ್ಲ, ಬಸ್ ಡ್ರೈವರ್ ಹೆಸರು ಹೇಳಿ ಅಂತಿದ್ರಿ. 5 ಜನ. ಶಿಲ್ಪಾ ಶೆಟ್ಟಿ ಉಡುಪಿ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ನಂದು ಪೇಜ್ ಇದೆ, ಅದ್ರಲ್ಲಿ ಹೋಗಿ ಅದ್ರಲ್ಲಿ ಆನ್ಸರ್ ಇದೆ, ಆಯ್ತಾ? 5 3 2 5. ನಾನ್ಯಾರು? ಹೆಸರು ನೀವ್ಯಾರು? ನಾನ್ಯಾರು? ಪಿಕ್ಚರ್ ನೋಡ್ಕೊಂಡ್ ಬಂದಿದ್ದೀರಿ ತಾನೆ? ಈಗ ಬಸ್ ಡ್ರೈವ್ ಮಾಡ್ತಿರೋರು ಯಾರು? ಅವನು ಬಸ್ ಡ್ರೈವರು. ಡ್ರೈವರ್ 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 ಅವನ ಹೆಸರು 5 3 2 1. ಇನ್ನೇನು? ನನ್ನ ತಮ್ಮ ಕೇಳಿ ಗೊತ್ತಿದೆ ಆನ್ಸರ್ ಅವ್ನಿಗೆ. ಹೇಳತ್ತಮ್ಮ, ಬೇಡ ನೀವು ಯೋಚನೆ ಮಾಡಿ. ಓಕೆ, ನಾನು ಯೋಚನೆ ಮಾಡ್ತೀನಿ, ನಮ್ಮ ಆಡಿಯನ್ಸ್ ಯೋಚನೆ ಮಾಡ್ತಾರೆ. ಕೇಳಿಸ್ಕೊಳ್ಳಿ, ಇವ್ರು ಪ್ರಶ್ನೆ ಕೇಳಿದ್ರಲ್ಲ, ಈ ಪ್ರಶ್ನೆಗೆ ನೀವು ಕಮೆಂಟ್ಸ್ ಅಲ್ಲಿ ಉತ್ತರ ಕೊಡಿ, ನಾನು ಅವ್ರಿಗೆ ಉತ್ತರ ಹೇಳ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗೊತ್ತಾಯ್ತು ನನ್ಗೆ, ಗೊತ್ತಾಗುತ್ತೆ. ಕಮೆಂಟ್ಸ್ ಅಲ್ಲಿ ಹೇಳ್ತೀನಿ, ಕಮೆಂಟ್ಸ್ ಇರೋದೇನಕ್ಕೆ, ಕಮೆಂಟ್ಸ್ ಅಲ್ಲಿ ಹೇಳ್ತೀನಿ. ಅದು ನನ್ ಕಮೆಂಟ್ಸ್ ಅಲ್ಲಿ ನೋಡ್ಬೇಕು ನೀವು, ಓಕೆನಾ? ಅಮ್ಮ, ನೀವು ಮಾಡಿರೋ ಸಾಂಬಾರ್ಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪಿಗೆ ಏನ್ ಹಾಕ್ತೀರಾ? ಸಾಂಬಾರಿಗೆ ಉಪ್ಪು ಹಾಕ್ತಿವಿ. ಅದಲ್ಲ ನನ್ನ ಪ್ರಶ್ನೆ. ನೀವು ಮಾಡಿರೋ ಸಾಂಬಾರ್ಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪಿಗೆ ಏನ್ ಹಾಕ್ತೀರಾ? ಉಪ್ಪಿಗೆ ಏನು ಹಾಕಲ್ಲ. ಹಾಕ್ತೀರಾ ಏನು? ಗುಡ್, ಹೇಳ್ಬಿಟ್ರಪ್ಪ. ನೋಡಮ್ಮ, ಒಂದು ವಸ್ತು ಇರುತ್ತೆ, ಆ ವಸ್ತು ಬಟ್ಟೆ ಬಿಚ್ಚಿಬಿಟ್ರೆ ಹೆಸರು ಬದಲಾಗ್ಬಿಡ್ತದೆ, ಏನದು?
ಗೊತ್ತಿಲ್ಲ. ಯೋಚನೆ ಮಾಡು. ವಸ್ತು ಅಂದ್ರೆ ತಿನ್ನೋದಾ? ಆಗಿರ್ಬೋದು, ಆಗಿದೆ, ಹೌದು. ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗುತ್ತಾ? ಹೆಸರು ಬದಲಾಗುತ್ತೆ. ಚಾಕ್ಲೇಟ್ ಅದಂಗೆ ಕವರಲ್ಲಿ ಇದ್ರು ಚಾಕ್ಲೇಟು, ತೆಗೆದ್ರು ಚಾಕ್ಲೇಟ್. ಚಾಕ್ಲೇಟ್ ಹೌದು. ಗೊತ್ತಿಲ್ವಾ? ನನ್ನ ಚಾನೆಲ್ ನೋಡು, ನಾನು ಇದ್ರಲ್ಲಿ ಹಾಕ್ತೀನಿ, ಮೆಸೇಜ್ ಕಮೆಂಟ್ಸ್ ಅಲ್ಲಿ ಹಾಕ್ತೀನಿ, ಓಕೆನಾ? ಒಂದು ವಸ್ತು ಇರ್ತದೆ, ಅದು ಬಟ್ಟೆ ಬಿಚ್ಬಿಟ್ರೆ ಹೆಸರು ಬದಲಾಯಿಸ್ಕೊಬಿಡ್ತದೆ. ಏನದು? ಇರುತ್ತೆ, ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಯಿಸ್ಕೊಳ್ಳುತ್ತೆ. ಛತ್ರಿನಾ? ಅಲ್ಲ. ಅಲ್ಲ, ಏನದು? ಯೋಚನೆ ಮಾಡಿ. ಗೊತ್ತಾಗ್ತಾ ಇಲ್ಲ. ಆಪ್ಷನ್ ಕೊಡ್ಲ? ನಾವು ದಿನ ಯೂಸ್ ಮಾಡ್ತೀವಿ. ದಿನ ಯೂಸ್ ಮಾಡ್ತೀವ? ಹಾ, ಗೊತ್ತಾಯ್ತಿಲ್ವಾ? ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕ್ತೀನಿ ನಾನು ಉತ್ತರನ, ಅಲ್ಲಿ ನೋಡ್ಕೊಳ್ಳಿ. ಅಪ್ಪ, ಯೂಟ್ಯೂಬ್ ಚಾನೆಲ್ ಹಾಕಿದ್ಮೇಲೆ ನಾನು ನೋಡ್ಕೋಬೇಕಾ? ಈಗ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮತ್ತೆ. ಮಾಡ್ತೀನಿ. ಹಾ, ನಮಸ್ಕಾರ ಚಂದನ್. ಥ್ಯಾಂಕ್ ಯು ಸರ್. ನೀನೇನು ಕಲಾಚಂದನ ಯೂಟ್ಯೂಬ್ ಏನು ನೀನು ಮಾಡಿದೆಯಲ್ಲ, ಇದು ಆ್ಯಕ್ಚುಲಿ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗಿನ್ನ ಈಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ತುಂಬ ಪಾಪ್ಯುಲರ್ ಅಂತ ಇದು. ಹೌದು. ನಿಜವಾದ ಸತ್ಯವನ್ನ ನೇರವಾಗಿ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಈಗೆಲ್ಲ ಮೈನ್ ಸ್ಟ್ರೀಮ್ ಏನು ಗೋಧಿ ಮೀಡಿಯಾ ಅಂತ ಹೇಳ್ತೀವಲ್ಲ, ಯಾವ ನ್ಯೂಸ್ಗಳು ಸುಳ್ಳಿರ್ತವೆ, ಎಲ್ಲ ಕುಕ್ಡ್ ನ್ಯೂಸ್ಗಳು. ಅವೆಲ್ಲ ಇರೋದೊಂದು ಹೇಳೋದೊಂದು. ಆದ್ರೆ ಈಗ ಇರೋದು ಒಂದೇ ಒಂದು ಈ ಥರದ ನಮ್ಮಂಥ ದೇಶಗಳಲ್ಲಿ ನಿಮ್ಮಂಥವ್ರು ಏನು ವಿಷಯಗಳಿದಾವಲ್ಲ ಅದನ್ನ ಜನಗಳ ಮುಟ್ಸೋದಕ್ಕೆ ನೀವು ಹೇಳ್ಬೇಕಾಗುತ್ತೆ. ಕತೆ ಕಟ್ಟಕ್ಕಾಗಲ್ಲ. ನ್ಯೂಸ್ ಚಾನಲ್ಗಳು ಇವಾಗೆಲ್ಲ ರಿಯಾಲಿಟಿ ಶೋಗಳು ಏನಂದ್ರೆ ಎಂಟರ್ಟೈನ್ ಮಾಡ್ಬಿಟ್ಟಿದ್ದಾರೆ ಸುದ್ದಿಗಳನ್ನೆಲ್ಲ. ಕ್ರೈಮನ್ನ, ಹಿಂಸೆಯನ್ನ, ರೇಪನ್ನ ಅದೇ ದೊಡ್ಡ ಸೆಲೆಬ್ರೇಷನ್ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ ಅವ್ರು ಹಂಗೆ ಮಾಡಲ್ಲ. ಅಂದ್ರೆ ಸತ್ಯ ಅನ್ನೋದೇ ಇಡ್ತಾರೆ. ಆಮೇಲೆ ನಮಗೇನಾದ್ರೂ ಭಾರತದಲ್ಲಿ ಈ ಥರದ ಇವನ್ನೆಲ್ಲವೂ ಬ್ಯಾನ್ ಮಾಡ್ತಾರೆ. ಯಾಕಂದ್ರೆ ಪ್ರಜಾಪ್ರಭುತ್ವ ನೋಡಿ, ಇಲ್ಲಿ ಲಿಬರೇಷನ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಯಾವುದರಿಂದ? ಎಲ್ಲ ಮಾನಸಿಕವಾಗಿ ಇದಾಗಬೇಕು ಅಂತ. ಸೊ ನಿಮ್ಮ ಚಾನಲ್ಲು ಸಾಮಾಜಿಕ ಇಶ್ಯೂಗಳನ್ನು, ಮಹಿಳಾ ಇಶ್ಯೂಗಳನ್ನು, ಕಲಾ ಸಂಸ್ಥೆಗಳ ಇದನ್ನೆಲ್ಲ ಬೆಸ್ಟ್ ಏನಿದೆಯಲ್ಲ ಅದನ್ನ ತಲುಪಿಸಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ವಸ್ತು ಇರುತ್ತೆ, ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ. ಏನ್ ಸರ್? ಒಂದು ವಸ್ತು ಇರುತ್ತೆ, ಬಟ್ಟೆ ಬಿಚ್ಚಿದ್ರೆ ಬದಲಾಗುತ್ತಾ? ಹೆಸರು ಬದಲಾಗುತ್ತೆ. ಏನು? ಆಪ್ಷನ್ ಕೊಡ್ಲಾ? ದಿನ ಉಪಯೋಗಿಸ್ತೀವಿ ಅದನ್ನ. ಓಕೆ, ಆಮೇಲೆ ಅಷ್ಟೇ ಆಪ್ಷನ್ ಕೊಡೋದು ನಾನು. ಇನ್ನೊಂದ್ಸರಿ. ಒಂದು ವಸ್ತು ಇರುತ್ತೆ, ಒಂದು ವಸ್ತು ಇರುತ್ತೆ, ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡುತ್ತೆ. ಗೊತ್ತಿಲ್ವಾ? ನಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ, ನಾನು ಅದರಲ್ಲಿ ಉತ್ತರ ಕೊಡ್ತೀನಿ. ಈಗ ಒಂದು ವಸ್ತು ಇರುತ್ತೆ, ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡ್ತದೆ. ಏನದು? ದಿನ ಉಪಯೋಗಿಸ್ತೀವಿ. ಆಪ್ಷನ್ ಟೂತ್ ಪೇಸ್ಟ್. ಅದು ಹೆಂಗೆ? ಆರಾಮ? ಸಾಂಬಾರ್ ಹೇಳ್ತಾವ್ರೆ. ಕೇಳಿಸ್ಕೊಳ್ಳೀಗ, ನಿಮ್ಮ ಮನೆಯಲ್ಲಿ ಸಾರಿಗೆ ಉಪ್ಪು ಕಮ್ಮಿ ಆಗ್ಬಿಟ್ರೆ ಉಪ್ಪು ಏನ್ ಹಾಕ್ತೀರಾ? ಉಪ್ಪು ಯಾಕೆ ನೀರು ಹಾಕ್ತೀರಾ? ಯೋಚನೆ ಮಾಡಿ. ಉಪ್ಪು ಕಮ್ಮಿ ಆದ್ರೆ ಉಪ್ಪು ಏನ್ ಹಾಕ್ತೀರಾ? ಏನು ಹಾಕಲ್ಲ. ಉಪ್ಪಿಗೇನು ಹಾಕಲ್ಲ. ಸಾಂಬಾರಿಗೆ ಉಪ್ಪು ಕಡಿಮೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತೀರಾ ಅಂತಾರೆ. ಉಪ್ಪು ನಾವೇನು ಹಾಕಲ್ಲ, ಉಪ್ಪು ಸಾಂಬಾರ್ಗೆ ಹಾಕತ್ತೀವಿ. ಇಲ್ಲ, ಅಲ್ಲೊಂದು ಇಷ್ಟು ಇದೆ, ಅದಕ್ಕೆ ಬೇರೆ ಇದೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಸರ್. ಏನ್ ಸರ್ ಹೆಂಗ್ ಕೊಟ್ಬಿಟ್ರಿ ಉತ್ತರ? ಉಪ್ಪಿಗೆ ಏನ್ ಹಾಕ್ತೀರಾ? ಸೂಪರ್ ಆಗಿ ಹೇಳಿದ್ರಿ ಸರ್. ಈಗ ಇನ್ನೊಂದು, ನೀವು ಕಾರಲ್ಲಿ ಹೋಗ್ತಾ ಇರ್ತೀರ, ಕಾರ್ ಒಳಗಡೆ ದೇವ್ರ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಆಗ್ಬಿಟ್ಟು ಒಂದು ಚಿನ್ನದ ಬಾಗ್ಲು, ಬೆಳ್ಳಿ ಬಾಗ್ಲು, ತಾಮ್ರದ ಬಾಗ್ಲು ತೋರಿಸ್ತಾನೆ. ನೋಡಪ್ಪ, ನಿಮ್ಗೆ ಮೂರಲ್ಲಿ ಯಾವ್ದು ಬೇಕಪ್ಪ ಅದನ್ನ ಹೋಗಿ ತೆಗಿಯಪ್ಪ ಅಂತಾರೆ. ನೀವು ಯಾವ್ದಾಗ ತೆಗಿತೀರಾ? ಚಿನ್ನ, ಬೆಳ್ಳಿ, ತಾಮ್ರ. ಬೆಳ್ಳಿನ ತೆಗಿತೀನಿ. ಯಾಕೆ ಸರ್? ಯಾಕೆ? ಚಿನ್ನ ಅಂದ್ರೆ ಅಷ್ಟು ಅತ್ಯಾಸ ಇಲ್ಲ, ತಾಮ್ರ ಅಂದ್ರೆ ಅಷ್ಟು ಇದಿಲ್ಲ, ಮಧ್ಯದಲ್ಲಿ ಬೆಳ್ಳಿ. ಬೆಳ್ಳಿ ಸ್ವಲ್ಪ ಇಷ್ಟ. ಹೌದಾ? ಹೋಗಿ ಬೆಳ್ಳಿ ತೆಗ್ಬಿಡ್ತೀರಾ ಸರ್? ಬೆಳ್ಳಿ ತೆಗಿರಿ. ಬೆಳ್ಳಿ ತೆಗಿಯೋಕ್ಕಿಂತ ಮುಂಚೆ ಕೂತಿರ್ತಾರಲ್ಲ, ಕಾರ್ಡರ್ ತೆಗಿರಿ ಫಸ್ಟ್. ತೆಗಿರಿ ಸರ್. ಸರ್ ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ದಯವಿಟ್ಟು ಕರೆಕ್ಟಾಗಿ ಉತ್ತರ ಕೊಡಿ ಸರ್. ಹೇಳಿ ಸರ್.
ಒಂದು ವಸ್ತು ಇರುತ್ತೆ, ಅದು ಬಟ್ಟೆ ಬಿಚ್ಚಿದ್ರೆ ಹೆಸರು ಬದಲಾಗ್ಬಿಡುತ್ತೆ ಸರ್, ಏನು ಸರ್? ನನ್ಗೆ ಯಾಕೋ ಇದು ಒಗಟಿನ ತರ ಇದೆಯಲ್ಲ. ಒಗಟಲ್ಲ ಸರ್, ಇದು ಪ್ರಶ್ನೆ ಸರ್. ಈ ಪ್ರಶ್ನೆ ಅಲ್ಲಪ್ಪ, ಇದು ಒಗಟಿನ ತರ ಇದೆ ಪ್ರಶ್ನೆ ಇದೆ. ಬಿಡಿಸಿ ಸರ್ ಆಯ್ತು. ನನ್ಗೆ ಗೊತ್ತಾಗ್ತಾ ಇಲ್ಲಪ್ಪ ಇದು. ಸರ್ ನೋಡಿ, ಯೋಚನೆ ಮಾಡಿ, ದಿನನಿತ್ಯ ಉಪಯೋಗಿಸ್ತೀವಿ ನಾವು. ಬೆಳ್ಳುಳ್ಳಿ ಇರ್ಬೋದು, ಇಲ್ಲ ಈರುಳ್ಳಿ ಇರ್ಬೋದು. ಅದಂಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಸಿದ್ರು ಬೆಳ್ಳುಳ್ಳಿನೇ, ಸಿಪ್ಪೆ ಇದ್ರು ಬೆಳ್ಳುಳ್ಳಿನೇ. ಇಲ್ಲ ಇಲ್ಲ ಇಲ್ಲ, ಸಿಪ್ಪೆ ಬಿಡಿಸಿದ್ರೆ ಬೆಳ್ಳುಳ್ಳಿ ಅದು. ಅದಂಗೆ? ಹೌದು, ಸಿಪ್ಪೆ ಇದ್ರೆ ಅದು ರುಚಿ ಗೊತ್ತಾಗದೆ ಸಿಪ್ಪೆ ಬಿಡಿಸಿ. ಸರ್ ಅದು ಬಿಡಿ ಸರ್, ನೀವೇನೋ ಹೇಳ್ಬಿಡಿ. ಇಲ್ಲ ಇಲ್ಲ, ಸಿಪ್ಪೆ ಬಿಡಿಸಿದ ಮೇಲೆನೆ ಬೆಳ್ಳುಳ್ಳಿ ಈರುಳ್ಳಿ ಎರಡು ಗೊತ್ತಾಗೋದು. ಸರ್ ಅದೀಗ ವಸ್ತು ಸರ್, ಒಂದು ವಸ್ತು ಕರೆಕ್ಟ್ ಹೇಳಿ ಸರ್. ಹೌದು ಸರ್, ಒಂದ್ ವಸ್ತು, ಆ ವಸ್ತುಗೆ ಅದು ಬಿಚ್ಚಿದಾಗಿದ್ರೆ ಅದ್ರ ಮೂಲ ಗೊತ್ತಾಗೋದು. ನೀವು ಹಂಗೆ ಕೈ ಇಟ್ಕೊಳ್ಳೋದು ಒಳಗ್ ಕ್ವಾಲ್ಟ್ ಹೋಗಿರ್ತೈತಿ, ಅವಾಗ ಏನ್ ಮಾಡ್ತೀರಾ ಸರ್? ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಚೆನ್ನಾಗಿದೆ, ತುಂಬಾ ಉತ್ತರ ಸಿಗ್ತಾರೆ. ಇವಾಗ ಬನ್ನಿ ಸರ್, ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕು. ಸಾಂಬಾರ್ಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪು ಏನಾಗ್ತೀರಾ? ಯೋಚನೆ ಮಾಡಿ, ಯೋಚನೆ ಮಾಡಿ ಸರ್. ಒಂದು ವಸ್ತು ಇರ್ತದೆ, ಅದು ಬೇಡ ಬಿಡಿ, ಎಲ್ಲರೂ ಗೊತ್ತಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನನ್ನ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.